ಸಿಎಂ ಕಚೇರಿಯಲ್ಲಿ ಫೈಲ್ ಹಿಡಿದು ನಿಲ್ಲೋದು ಸಾಮಾನ್ಯ. ಆದ್ರೆ ಇಲ್ಲಿ ಸಚಿವರ ಬಳಿಯೇ ಬಂದು ಸಿಎಂ ವಿಜಯ್ ಕ್ಯೂ ಅಲ್ಲಿ ನಿಂತಿದ್ದಾರೆ. ಹಣಕಾಸು ಸಚಿವರ ಬಳಿ ಫೈಲ್ ಹಿಡಿದು ನಿಂತ ಸಿಎಂ ವಿಜಯ್. ಹಿರಿಯ ಸಚಿವ ಸೆಂಗೋಟಿಯನ್ ಕಚೇರಿಯಲ್ಲಿ ಸಿಎಂ ಕ್ಯೂ. ಈ ಮೂಲಕ ಮುಖ್ಯಮಂತ್ರಿ ಕೂಡ ಸಾಮಾನ್ಯನಂತೆ ಯಂತ್ರ. ಏನಾದ್ರೂ ಸಂದೇಶವಿದ್ರೆ ನೇರವಾಗಿ ಕ್ಯಾಬಿನ್ಗೆ ಬರುತ್ತೇನೆ. ಕೆಲ ಸಚಿವರ ಕಚೇರಿಗೂ ಸಿಎಂ ವಿಜಯ್ ಭೇಟಿ, ಶುಭ ಹಾರೈಕೆ. ಸಾಮಾನ್ಯ ಪ್ರಜೆಗಳಂತೆ ಸಿಎಂ ಕಚೇರಿಯಲ್ಲಿ ಫೈಲ್ ಹಿಡಿದು ನಿಲ್ಲೋದು ಸಾಮಾನ್ಯ. ಆದ್ರೆ ಇಲ್ಲಿ ಸಚಿವರ ಬಳಿಯೇ ವಿಜಯ್ ಬಂದು ಕ್ಯೂನಲ್ಲಿ ನಿಂತಿದ್ದಾರೆ ಸಾಮಾನ್ಯರಂತೆ. ಹಣಕಾಸು ಸಚಿವರ ಬಳಿ ಫೈಲ್ ಹಿಡಿದು ನಿಂತ ಸಿಎಂ ವಿಜಯ್. ಹಿರಿಯ ಸಚಿವ ಸೆಂಗೋಟಿಯನ್ ಕಚೇರಿಯಲ್ಲಿ ಕ್ಯೂ ನಿಂತಿದ್ದಾರೆ. ಈ ಮೂಲಕ ಮುಖ್ಯಮಂತ್ರಿ ಕೂಡ ಸಾಮಾನ್ಯನಂತೆ ವರ್ತನೆ. ಏನಾದ್ರೂ ಸಂದೇಶವಿದ್ರೆ ನಾನೇ ಬರ್ತೀನಿ, ಭೇಟಿ ಮಾಡ್ತೀನಿ. ಇನ್ನು ಕೆಲ ಸಚಿವರ ಕಚೇರಿಗೆ ಹೋಗಿ ಶುಭ ಕೂಡ ಹಾರೈಸಿದಾರಂತೆ ಸಿಎಂ ವಿಜಯ್. ಇದು ಭಾರಿ ಚರ್ಚೆಗೆ ಒಳಗಾಗ್ತಾ ಇರುವಂತಹ ವಿಚಾರ. ಫೈನಾನ್ಷಿಯಲ್ ಮಿನಿಸ್ಟರ್ ಹತ್ರ ಹೋಗಿ ಕ್ಯೂನಲ್ಲಿ ನಿಂತಿದ್ದಾರೆ ಫೈಲ್ ಹಿಡ್ಕೊಂಡು. ಸಿಎಂ ಕಚೇರಿಗೆ ಬಂದು ಎಲ್ಲರೂ ಕೂಡ ಕ್ಯೂನಲ್ಲಿ ನಿಲ್ಲುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಒಬ್ಬ ಸಿಎಂ ಹೋಗಿ ಜನಸಾಮಾನ್ಯರಂತೆ ಒಬ್ಬ ಸಚಿವರ ಕಚೇರಿಯಲ್ಲಿ ಕ್ಯೂ ನಿಲ್ತಾರೆ ಅಂತ ಅಂದರೆ, ನಾನು ಕೂಡ ಸಾಮಾನ್ಯರ ತೊಂದರೆಗಳೇನಿರುತ್ತೆ, ಸಮಸ್ಯೆಗಳೇನಿರುತ್ತೆ, ಹೇಗೆ ಬಂದು ಸಾಮಾನ್ಯರ ಕ್ಯೂ ನಿಂತು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ, ಅದೇ ರೀತಿಯಾಗಿ ನಾನು ಕೂಡ ಅನ್ನೋ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಸಿಎಂ ವಿಜಯ್. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಕೆಲಸ ಅಂತ ಬಂದಾಗ ಕೆಲಸ ಮಾತ್ರ. ನನಗೆ ಯಾವ ಸ್ಥಾನ ಇದೆ, ನಾನು ಹಿಂಗೆ ಅದೆಲ್ಲ ಬೇಡ. ಕೆಲಸ ಮಾಡೋಣ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡೋಣ. ತಮಿಳುನಾಡಲ್ಲಿ ಒಳ್ಳೆ ಸರ್ಕಾರ ನಿರ್ಮಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿದಿನ 8 ರಿಂದ 10 ಗಂಟೆ ಕಾಲ ಸಚಿವಾಲಯದಲ್ಲೇ ಕರ್ತವ್ಯ, ಎಲ್ಲರಿಗೂ ಹೆಚ್ಚು ಟೈಮ್ ಕಚೇರಿಯಲ್ಲೇ ಇರಲು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ 10 ರಿಂದ ಸಂಜೆ 7ರವರೆಗೆ ಕ್ಯಾಬಿನ್ನಲ್ಲೇ ಇರಬೇಕು. ವಿನಾಕಾರಣ ಮನೆಗೆ ಫೈಲ್ ಹಿಡಿದು ಬಾರದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆಡಳಿತ ವ್ಯವಸ್ಥೆಯಲ್ಲಿ ತಮ್ಮದೇ ಆದ ಹೊಸ ಮಾದರಿ, ಹೊಸ ಪಂಕ್ತಿಗೆ ಮುನ್ನುಡಿ ಬರೆಯಲು ಹೊರಟ ವಿಜಯ್. ಪ್ರತಿದಿನ 8 ರಿಂದ 10 ಗಂಟೆ ಕ್ಯಾಬಿನ್ನಲ್ಲೇ ಇರಬೇಕು, ಕಚೇರಿಯಲ್ಲೇ ಇರಬೇಕು. ಫೈಲ್ ಹಿಡ್ಕೊಂಡು ಮನೆಗೆ ಹೋಗುವಂಥದ್ದಲ್ಲ. 10 ರಿಂದ ಸಂಜೆ 7ರವರೆಗೆ ಕ್ಯಾಬಿನ್ನಲ್ಲೇ ಠಿಕಾನೆ. ಹೊಸ ನಿಯಮವನ್ನ ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ನಿಯಮ ಅಂತ ಅಲ್ಲ, ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿಗಳು ಮಾಡಬೇಕಾದಂಥ ಕೆಲಸ ಅದೇ. ಸಮಾಜಮುಖಿಯಾಗಿ ಸರ್ಕಾರಿ ಕೆಲಸದಲ್ಲಿದ್ದೀವಿ ಅಂತ ಅಂದಾಗ ಹೆಚ್ಚು ಟೈಮ್ ಎಲ್ಲಿ ಕೊಡ್ಬೇಕು ನಾವು? ಸರ್ಕಾರಿ ಕೆಲಸಕ್ಕೆ. ಜನಸಾಮಾನ್ಯರ ತೊಂದರೆ ಏನಾಗ್ತಾ ಇದೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ. ಹಾಗಾಗಿ ಇದನ್ನು ಪಾಲನೆ ಮಾಡಬೇಕು. ಈ ಹಿಂದೆ ಏನೆಲ್ಲ ಇತ್ತು, ಸಚಿವರು ಅವ್ರವ್ರ ಮನೆಗೆ ಫೈಲ್ ಹಿಡ್ಕೊಂಡು ಹೋಗುವಂಥದ್ದು, ಇದೆಲ್ಲ ಇಲ್ಲ. ಇದೆಲ್ಲವೂ ಕೂಡ ಬಂದಿನ ಮೇಲೆ ಕಚೇರಿಯಲ್ಲೇ ಹೆಚ್ಚಿನ ಸಮಯವನ್ನು ಕಳಿಬೇಕು. ಮನೆಗೆ ಓಡಿ ಹೋಗುವಾಗಿಲ್ಲ. 8 ರಿಂದ 10 ಗಂಟೆಗಳ ಕಾಲ ಕಚೇರಿಯಲ್ಲೇ ಇರಬೇಕು ಅನ್ನುವಂಥದ್ದು ವಿಜಯ್ ಅವರ ಎಚ್ಚರಿಕೆ. ಸಚಿವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಕ್ಯಾಬಿನ್ನಲ್ಲೇ ಇರಬೇಕು. 8 ರಿಂದ 10 ಗಂಟೆಗಳ ಕಾಲ ಕ್ಯಾಬಿನ್ನಲ್ಲೇ ಸಮಯ ಕಳಿಬೇಕು. ಕೆಲಸಗಳೇನಿರ್ತವೆ, ಸರ್ಕಾರದ ಕೆಲಸಗಳೇನಿರ್ತವೆ, ಜನಸಾಮಾನ್ಯರ ತೊಂದರೆ ಏನಿರುತ್ತೆ, ಯಾರ್ಯಾರು ಬರ್ತಾರೆ ಅಲ್ವಾ, ಎಲ್ಲವನ್ನ ಕೂಡ ಅವನ ಕಚೇರಿಯಲ್ಲೇ ಇದ್ಕೊಂಡೇ ಅದನ್ನ ಬಗೆಹರಿಸುವಂಥ ಕೆಲಸ ಮಾಡಬೇಕು. ಮನೆಗೆ ಹೋಗುವಂತಿಲ್ಲ. ಈಗ ಕೆಲವು ಸಚಿವರನ್ನ ನಾವು ಗಮನಿಸಿರ್ತೀವಿ, ಮನೆಯಲ್ಲೂ ಕೂಡ ಕ್ಯೂ ನಿಂತಿರ್ತಾರೆ. ಮನೆಗೆ ಹೋಗಿ ಜನಸಾಮಾನ್ಯರು ಅವರ ಮನೆ ಹತ್ರ ಹೋಗಿ ಅವರ ಸಮಸ್ಯೆಗಳೇನಿರುತ್ತೆ, ಆ ಸ್ಥಳೀಯವಾಗಿ ಏನೆಲ್ಲ ಸಮಸ್ಯೆಗಳಿರ್ತವೆ ಅವುಗಳ ಬಗ್ಗೆ ಮನವಿಯನ್ನು ಕೊಡ್ತಿರ್ತಾರೆ ಸಚಿವರಿಗೆ. ಸೊ ಹಾಗಾಗಿ ಇನ್ನು ಮುಂದೆ ಹೆಚ್ಚಿನ ಸಮಯ ಕಚೇರಿಯಲ್ಲೇ ಇರಬೇಕು, ಮನೆಗೆ ಹೋಗುವಂತಿಲ್ಲ ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ಒಂದು ಮಾದರಿಯಲ್ಲಿ ಸರ್ಕಾರ ರಚನೆ ಮಾಡಬೇಕು, ಬದಲಾವಣೆಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯ್ ಈ ರೀತಿಯಾಗಿ ಮುನ್ನಡೆ ನುಗ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡಿ, ಜನ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಕೂತಿದ್ದಾರೆ ವಿಜಯ್ ಅವ್ರ ಮೇಲೆ. ಏನೋ ಒಂದು ಹೊಸದನ್ನ ಮಾಡ್ತಾರೆ, ಹೊಸ ಬದಲಾವಣೆ ಆಗುತ್ತೆ ಅಂತ. ಸೊ ಇದಕ್ಕೆ ಒಂದು ಮುನ್ನುಡಿಯನ್ನ ಬರೆದಿದ್ದಾರೆ ವಿಜಯ್.